ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನು ಇವತ್ತು ಹಾಗಲಕಾಯಿ ಫ್ರೈ ಮಾಡ್ತಿದ್ದೀನಿ. ಹಾಗಲಕಾಯಿ ಇಷ್ಟ ಇಲ್ಲ ಅನ್ನೋರು ಕೂಡ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. 2-3 ದಿನ ಹೊರಗಡೆ ಇಟ್ಟು ಕೂಡ ತಿನ್ಬೋದು. ಜರ್ನಿ ಮಾಡಬೇಕಾದ್ರೆ ಈ ಪಲ್ಯ ಮಾಡ್ಕೊಂಡ್ರೆ ಆರಾಮಾಗಿ 3ರಿಂದ 4 ದಿನ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲೊಂದು ಅರ್ಧ kg ಆಗೋಷ್ಟು ಹಾಗಲಕಾಯಿ ತಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಹಾಗಲಕಾಯಿನೂ ಕೂಡ. ತುಂಬ ದಪ್ಪಕ್ಕೆ ನೋಡಿಬೇಡಿ, ಆದಷ್ಟು ಚಿಕ್ಕಕ್ಕೆ ಹೊಡ್ಕೊಳ್ಳಿ. ಅದರೊಳಗಡೆ ಬೀಜ ತಿಳ್ಳು ಇದ್ರೆ ಏನೂ ಆಗಲ್ಲ, ಅದನ್ನೇನು ತೆಗಿಯೋದೇನು ಬೇಡ, ಹಾಗೆ ಕೂಡ ಕಟ್ ಮಾಡ್ಕೊಳ್ಳೋಣ. ಈಗ ಎಲ್ಲವುದು ಕಟ್ ಮಾಡ್ಕೊಂಡು ಆಗಿದೆ. ಕಟ್ ಮಾಡಿರೋದು ಅದಷ್ಟನ್ನು ಒಂದು ಬೌಲಿಗೆ ಹಾಕೊಳ್ಳೋಣ. ಎಲ್ಲದನ್ನು ತೆಗೆದು ಈ ಥರ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. 1.5 ಸ್ಪೂನ್ ಆಗೋಷ್ಟು ಉಪ್ಪು, ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಹಾಕೊಂಡು ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಹಾಕಿ ಇಡೋದ್ರಿಂದ ಹಾಗಲಕಾಯಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿಡೋಣ. ಇಲ್ಲಾಂದರೆ ನೀವು ಬಿಸಿಲಿದೆ ಅಂದರೆ ಒಂದು ಅರ್ಧ ಗಂಟೆ ಮುಂಚೆನೇ ಕಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಒಣಗಿಸಿದ್ರೆ ಆಗಲೂ ಕೂಡ ಕಹಿ ಅಂಶ ಸ್ವಲ್ಪನೂ ಬರೋಲ್ಲ, ಹಾಕಿ ಕೂಡ ಮಾಡ್ಬೋದು. ಈಗ ನಾನು ಇಲ್ಲೊಂದು 4 ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲವುದು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಒಂದು 10 ನಿಮಿಷ ಆಗಿದೆ. ನಾನು ಎಲ್ಲನೂ ಮಿಕ್ಸ್ ಮಾಡಿ ಹಾಗಲಕಾಯಿ ನೀರನ್ನೆಲ್ಲ ಚೆನ್ನಾಗಿ ಬಿಟ್ಟಿದೆ. ಈ ಥರ ತುಂಬ ಏನು ಪ್ರೆಸ್ ಮಾಡೋದು ಬೇಡ, ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ಥರ ಇದು ಮಾಡಿದರೆ ಅದು ನೀರೆಲ್ಲ ಸೋರ್ಕೊಳ್ಳುತ್ತೆ. ನೋಡಿ, ಈ ಥರ ನೀರೆಲ್ಲ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಅದರಲ್ಲಿರೋ ಕಹಿ ಅಂಶದ್ದು ನೀರೆಲ್ಲ ಹೊರಟೋಗುತ್ತೆ. ಇದನ್ನು ಬೇರೊಂದು ಪಾತ್ರೆಗೆ ಎಲ್ಲದನ್ನು ಹಾಕೊಳ್ಳೋಣ. ಹಾಗಲಕಾಯಿ ಇಷ್ಟ ಇಲ್ಲ, ತುಂಬಾ ತಿನ್ನಲ್ಲ ಅನ್ನೋರು ಕೂಡ ಈ ಥರ ಮಾಡಿ, ಸ್ವಲ್ಪನೂ ಕಹಿ ಅಂಶ ಬರೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಫಸ್ಟ್ ಒಂದು ಸಲ ಈ ಥರ ಒಂದು ಉಪ್ಪು ಅರಿಶಿನ ಹಾಕಿ ನೆನೆ ಹಾಕ್ಬಿಟ್ಟು ಇಟ್ಟು ಒಂದು 10 ನಿಮಿಷ ಆದಮೇಲೆ ಅದ್ರ ನೀರೆಲ್ಲ ತೆಗೆದುಬಿಟ್ರೆ ನೋಡಿ, ಅದರಲ್ಲಿರೋ ಕಹಿ ಅಂಶ ಎಲ್ಲ ಪೂರ್ತಿಯಾಗಿ ಹೋಗುತ್ತೆ, ಸ್ವಲ್ಪನೂ ಬರೋಲ್ಲ. ಈ ನೀರು ಚೆಲ್ಬಿಟ್ಟು ಬೇರೊಂದು ಪಾತ್ರೆಯಲ್ಲಿ ನೀರನ್ನು ಹಾಕೋತಾ ಇದ್ದೀನಿ ನಾನು. ಚೆನ್ನಾಗಿರೋ ನೀರು ಹಾಕ್ಕೊಂಡು ಈ ಹಾಗಲಕಾಯಿನ ಒಂದು ಸಲ ತೊಳ್ಕೊಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಏನಾದ್ರು ಕಹಿ ಏನಾದ್ರು ಇದ್ದರೆ ಅದು ಕೂಡ ಪೂರ್ತಿಯಾಗಿ ಹೊರಟೋಗುತ್ತೆ. ಈ ಥರ ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡು ಬೇರೊಂದು ಜಾಲರಿಲಿ ಹಾಕ್ಬಿಟ್ಟು ನೀರು ಸೋರಿಸ್ಕೊಳ್ಳೋದಕ್ಕೆ ಇಟ್ಬಿಡೋಣ. ಒಂದು 10 ನಿಮಿಷ ಮಾಡೋಕ್ಕಿಂತ ಒಂದು 10 ನಿಮಿಷ ಮುಂಚೆನೇ ಹಾಕಿ ನೀರು ಸೋರ್ಕೊಳ್ಳುತ್ತೆ. ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಮೇಲೆ ಆರಾಕ್ಬಿಡಿ, ಫ್ಯಾನ್ ಕೆಳಗಡೆ ಒಂದು 10 ನಿಮಿಷ ಸಾಕು. ಎಣ್ಣೆಗೆ ಹಾಕೋದ್ರಿಂದ ನೀರಿನ ಅಂಶ ಇರಬಾರ್ದು ಅನ್ನೋದಕ್ಕೋಸ್ಕರ ಆ ಥರ ಮಾಡ್ತಿರೋದು. ಈಗ ಒಂದು ಬಾಣಲೆ ಇಟ್ಕೊಂಡು ನಾನು ಇಲ್ಲೊಂದು ಎಣ್ಣೆ ಹಾಕೋತಿದ್ದೀನಿ ಕರಿಯೋದಕ್ಕೆ. ಎಣ್ಣೆ ಬಿಸಿ ಆದಮೇಲೆ ನಾವು ಹಾಗಲಕಾಯಿ ಹಾಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ ಅಂತ ಫಸ್ಟು ಒಂದು ಹಾಗಲಕಾಯಿ ಹಾಕಿ ಚೆಕ್ ಮಾಡಿಬಿಟ್ಟು ಬಿಸಿ ಆದಮೇಲೆ ಎಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲೊಂದು ಅರ್ಧ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಅರ್ಧ ಆಮೇಲೆ ಹಾಕೋತೀನಿ. ನೀರು ಇದ್ದರೆ ಈ ಥರ ಎಣ್ಣೆಗೆ ಹಾಕಿದ್ರೆ ಅದು ಸಿಡಿಯುತ್ತೆ ಅನ್ನೋದಕ್ಕೋಸ್ಕರ ಎಲ್ಲದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಅಥವಾ ಆ ಥರ ನೀರನ್ನು ಸೋಸ್ಕೊಂಡು ಹಾಕಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಜಲ್ದಿ ಕೂಡ ಆಗುತ್ತೆ. ತುಂಬ ಏನು ಟೈಮ್ ಹಿಡಿಯಲ್ಲ, ಒಂದು 10 ನಿಮಿಷದೊಳಗಡೆ ಮಾಡ್ಕೊಬಿಡ್ಬೋದು ಎಲ್ಲದನ್ನು. ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಏನು ಬೇಕಾಗಲ್ಲ, ಒಂದು 4 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ಆರಾಮಾಗಿ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಎಲ್ಲವುದು ಫ್ರೈ ಆಗಿದೆ ಇತ್ತು ನೋಡಿ, ಈ ಥರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ಈಗ ಬೆಂದಿದೆ ಅಂತ ಇದನ್ನು ಬೇರೊಂದು ಪಾತ್ರೆಗೆ ಹಾಕೊಳ್ಳೋಣ. ಮತ್ತೆ ಉಳಿದಿರೋ ಹಾಗಲಕಾಯಿ ಕೂಡ ಹಾಕ್ಕೊಂಡು ಅದಕ್ಕೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಎಲ್ಲದನ್ನು ಚೆನ್ನಾಗಿ ಮುಚ್ಚಾಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಇದು ಕೂಡ ಬೆಂದಿದೆ. ಇದನ್ನು ಕೂಡ ಚೆನ್ನಾಗಿ ಎಣ್ಣೆ ಸೋಸ್ಬಿಟ್ಟು ಹಾಕೋಬೇಕಾಗುತ್ತೆ ಎಲ್ಲದನ್ನು. ಇದಕ್ಕೆ ನಾವು ಈರುಳ್ಳಿನ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಏನು ಫ್ರೈ ಮಾಡೋದು ಬೇಡ, ಲೈಟಾಗಿ ಫ್ರೈ ಮಾಡಿದರೆ ಸಾಕು. ಈರುಳ್ಳಿನ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ತುಂಬ ಏನು ಫ್ರೈ ಸ್ವಲ್ಪ ಫ್ರೈ ಆದರೆ ಸಾಕು. ಈರುಳ್ಳಿ ನೋಡಿ, ಈ ಥರ ಇಷ್ಟು ಚೇಂಜ್ ಆದರೆ ಸಾಕು ಕಲರು. ಜಾಸ್ತಿ ಇದರಲ್ಲಿ ಸ್ವಲ್ಪ ಬೆಂದರೆ ಅದ್ರದ್ದು ಒಂದು ಸ್ವೀಟ್ನೆಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಏನು ಬೇಯಿಸೋಕೆ ಹೋಗೋದು ಬೇಡ, ಸ್ವಲ್ಪ ಬೆಂದರೆ ಸಾಕು. ಇದನ್ನು ಕೂಡ ಎಣ್ಣೆ ಎಲ್ಲನೂ ಸೋಸ್ಬಿಟ್ಟು ಬೇರೊಂದಕ್ಕೆ ಹಾಕೊಳ್ಳೋಣ. ನಾವು ಹಾಗಲಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೇ ಹಾಕೊಳ್ಳೋಣ ಎಲ್ಲದನ್ನು. ಇದಕ್ಕೇ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೋತಿದ್ದೀನಿ. ಕರ್ಬೇವಿನ ಸೊಪ್ಪು ಇಷ್ಟ ಆಗೋರು ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಕರ್ಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಹಾಕೋತಿದ್ದೀನಿ. ಇದಕ್ಕೇ ನಾನು 1.5 ಸ್ಪೂನ್ ಖಾರದ ಪುಡಿ ಹಾಕೋತಿದ್ದೀನಿ. ಇದಕ್ಕೆ ಸ್ವಲ್ಪ ಲೈಟಾಗಿ ಖಾರ ಜಾಸ್ತಿ ಇರಬೇಕು, ಹಾಗಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಹಾಗೆಯೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟೇ ಇಂಗ್ರೀಡಿಯೆಂಟ್ಸು, ತುಂಬಾ ಸಿಂಪಲ್ಲು, ಮಾಡೋದು ಕೂಡ ಒಂದು 10 ನಿಮಿಷದಲ್ಲಿ ಆಗುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಲಕಾಯಿ ತಿನ್ನಲ್ಲ ನಮ್ಮ ಮಕ್ಕಳು ಕೂಡ ತಿಂತಾರೆ, ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ, ತಿಂದಿರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಮಾಡೋದು ಕೂಡ ತುಂಬ ಸಿಂಪಲ್ಲು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗಲಕಾಯಿ ಕಹಿ ಅಂಶ ಸ್ವಲ್ಪನೂ ಕೂಡ ಬರಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಆರಾಮಾಗಿ ಹೊರಗಡೆನೆ 3ರಿಂದ 4 ದಿನ ಇಡ್ಬೋದು. ಅದ್ರ ಜೊತೆಗೆ ಜರ್ನಿ ಮಾಡ್ಬೇಕಾದ್ರೆ ಕೂಡ ತಗೊಂಡೋಗ್ಬೋದು. ನೀವು ಒಂದು 2-3 ದಿನ ಎಲ್ಲರೂ ಹೋಗ್ತಾ ಇದ್ದೀವಿ ಅಂದರೆ ಜರ್ನಿ ಮಾಡ್ಬೇಕಾದ್ರೆ ತಗೊಂಡೋಗ್ಬೋದು, ಸ್ವಲ್ಪನೂ ಕೂಡ ಕೆಟ್ಟೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಡೋದೆಷ್ಟು ಸಿಂಪಲ್ಲು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಸ್ವಲ್ಪನೂ ಕೂಡ ಕಹಿ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಆದಷ್ಟು ಲೈಕ್ ಮಾಡಿ.